ಯಾರ್ಯಾರೆಲ್ಲ ಮೊಬೈಲ್ ಫೋನನ್ನು ಬಳಸ್ತಾ ಇದ್ದೀರಾ? ಎಲ್ರಿಗೂ ಕೂಡ ಒಂದು ಬಿಗ್ ಶಾಕ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ, ಈಗಲೇ ನೀವು ನಿಮ್ಮ ಫೋನನ್ನು ಚೆಕ್ ಮಾಡ್ಕೊಳ್ಳಿ. ಈ ಒಂದು ಮಾಲ್ವೇರ್ ನಿಮ್ಮ ಫೋನಲ್ಲಿ ಏನಾದರೂ ಇತ್ತು ಅಂತ ಅಂದರೆ ಸಖತ್ ಡೇಂಜರ್ ಅಂತಲೇ ಹೇಳಬಹುದು. ಇದರಿಂದ ನಿಮ್ಮ ಫೋನ್ ಹ್ಯಾಕ್ ಆಗುತ್ತೆ. ಹ್ಯಾಕ್ ಆಗಿ ನಿಮ್ಮ ಫೋನಲ್ಲಿ ಏನೇನು ಮಾಡ್ತೀರಾ, ಯಾವ್ಯಾವೆಲ್ಲ ಮಾಹಿತಿಗಳಿದ್ದಾವೆ ಅವುಗಳನ್ನೆಲ್ಲ ಕೂಡ ಕದೀತಾರೆ. ಮತ್ತು ನಿಮಗೆ ಬೆದರಿಕೆ ಕೂಡ ಬರಬಹುದು. ಮತ್ತು ನಿಮ್ಮ ಅಕೌಂಟಲ್ಲಿ, ಬ್ಯಾಂಕ್ ಅಕೌಂಟಲ್ಲಿ ಹಣ ಇಟ್ಟಿದ್ರೆ ಅದು ಕೂಡ ಖಾಲಿ ಆಗಬಹುದು. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೇನೆ. ಯಾವ ಮಾಲ್ವೇರ್ ಇದು, ಮತ್ತು ಇದೇನಾದರೂ ನಿಮ್ಮ ಫೋನಲ್ಲಿ ಇದ್ದರೆ ಏನು ಮಾಡಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಇಂತಹ ಮಾಲ್ವೇರ್ಗಳನ್ನು ಹೊಂದಿರುವಂತಹ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ಗಳು ಪ್ಲೇಸ್ಟೋರಲ್ಲೂ ಕೂಡ ಸಿಗ್ತಾ ಇರೋವಂಥದ್ದು ಮತ್ತು ಆ್ಯಪಲ್ ಸ್ಟೋರ್ಗಳಲ್ಲೂ ಕೂಡ ಸಿಗ್ತಾ ಇರೋವಂಥದ್ದು ಆಘಾತಕಾರಿ ವಿಷಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಯಾವುದೇ ರೀತಿಯಾದಂತಹ ಆ್ಯಪ್ಗಳು ಪ್ಲೇಸ್ಟೋರಲ್ಲಿ ಸಿಗ್ತಿದ್ದಾವೆ ಅಂತಂದರೆ ಸೆಕ್ಯೂರ್. ಅವು ಯಾವುದೇ ರೀತಿ ಮಾಲ್ವೇರನ್ನು ಹೊಂದಿರೋದಿಲ್ಲ, ಹ್ಯಾಕ್ ಆಗೋದಿಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ. ಆದರೆ ಇಂತಹ ಮಾಲ್ವೇರ್ಗಳನ್ನು ಹೊಂದಿರುವಂತಹ ಆ್ಯಪ್ಗಳು ಸಹ ಈ ಒಂದು ಪ್ಲೇಸ್ಟೋರಲ್ಲೂ ಕೂಡ ಇದ್ದಾವೆ ಮತ್ತು ಆ್ಯಪಲ್ ಸ್ಟೋರ್ಗಳಲ್ಲೂ ಕೂಡ ಇದ್ದಾವೆ. ಇದು ಆಘಾತಕಾರಿನೇ ಅಲ್ವಾ? ಇನ್ನು ಈ ಒಂದು ಮಾಲ್ವೇರ್ನ ಹೆಸರು ಬಂದು ಸ್ಪಾರ್ಕ್ ಕ್ಯಾಟ್ ಅಂತ ಇರುತ್ತೆ. ಇದು ಒಂದು ಚಾಟ್ AI ಆ್ಯಪ್ ಆಗಿರುತ್ತೆ. ಇತ್ತೀಚೆಗಂದು ತುಂಬಾ ಫೇಮಸ್ ಆಗೋಗಿದ್ದಾವೆ AI ಚಾಟ್ ಅನ್ನೋವಂಥದ್ದು. ಸೊ ಇಂಥದ್ರಲ್ಲಿ ಇದು ಇರೋವಂಥದ್ದು ಎಷ್ಟು ಅಧಿಕ ಅಂತಂದರೆ 20ಕ್ಕೂ ಹೆಚ್ಚು ಅಧಿಕ ಫೋನ್ಗಳನ್ನು ಹ್ಯಾಕ್ ಮಾಡಲಾಗಿದೆ. ಹ್ಯಾಕರ್ಸ್ಗಳು ಮಾಹಿತಿಯನ್ನು ಕದೀತಾ ಇರೋವಂಥದ್ದು. ನೋಡಿ ಸ್ನೇಹಿತರೆ, ಗೂಗಲ್ ಪ್ಲೇಸ್ಟೋರಿಂದಾನೇ 2 ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದಾರೆ. ಮಾಲ್ವೇರ್ಗಳು ಏನಿದಾವೆ ಅವುಗಳ ಮೂಲಕ ಹ್ಯಾಕರ್ಸ್ಗಳು ನಮ್ಮ ಫೋನ್ಗಳನ್ನು ಪ್ರವೇಶ ಮಾಡಿಬಿಟ್ಟು ಮಾಹಿತಿಯನ್ನು ಕದೀತಾರೆ. ಮಾಹಿತಿಯನ್ನು ಕದ್ದು ಅವರು ಬೆದರಿಕೆಗಳನ್ನು ಹಾಕಬಹುದು. ಈಗಾಗಲೇ 20ಕ್ಕಿಂತ ಹೆಚ್ಚು ಆಂಡ್ರಾಯ್ಡ್ ಫೋನ್ಗಳು ಮತ್ತು 10ಕ್ಕಿಂತ ಹೆಚ್ಚು iOS ಫೋನ್ಗಳು ಈ ಒಂದು ಸೋಂಕಿನಿಂದ ಸಿಲುಕಿ ಅಪಾಯಕ್ಕೆ ಒಳಪಟ್ಟಿವೆ ಅಂತ ಸಂಶೋಧಕರು ಹೇಳಿದ್ದಾರೆ. ಒಟ್ನಲ್ಲಿ ಈ ಒಂದು ಅಪ್ಲಿಕೇಶನ್ ಬಂದು ಚಾಟ್ AI ಆಗಿರುತ್ತೆ ಅಂತ ನಾನು ಹೇಳಿದೆ. ಇದನ್ನು ಪ್ಲೇಸ್ಟೋರಿಂದ ತೆಗೆದು ಹಾಕೋದಕ್ಕಿಂತ ಮುಂಚೆನೇ 50,000ಕ್ಕಿಂತ ಹೆಚ್ಚು ಡೌನ್ಲೋಡ್ಗಳನ್ನು ಅಂಥದ್ದು ಆಗೋಗ್ಬಿಟ್ಟಿದೆ. ಸೊ ಇವು ನಮ್ಮ ಫೋನನ್ನು ಪ್ರವೇಶ ಮಾಡಿ ಮಾಹಿತಿಗಳನ್ನು ಕದೀತಾರೆ ಮತ್ತು ಬೆದರಿಕೆಯನ್ನು ಕೂಡ ಹಾಕ್ತಾರೆ. ನಿಮ್ಮ ಬಳಿ ಏನಾದರೂ ಕೂಡ ನಿಮ್ಮ ಫೋನಲ್ಲಿ ಏನಾದರೂ ಈ ರೀತಿಯಾದಂತಹ ಅಪ್ಲಿಕೇಶನ್ಸ್ ಇದ್ದಾವೆ ಅಂತ ಅಂದರೆ, ಯಾಕೆಂದರೆ ಪ್ಲೇಸ್ಟೋರಲ್ಲಿ ಇದೇ ರೀತಿಯಾದಂತಹ ಅಪ್ಲಿಕೇಶನ್ಸ್ ತುಂಬ ಇದ್ದಾವೆ, ಅದೇ ರೀತಿಯಾಗಿ ನಿಮ್ಮ ಫೋನಲ್ಲೂ ಕೂಡ ಇತ್ತು ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಅನ್ಇನ್ಸ್ಟಾಲ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ ಮತ್ತು ಎಚ್ಚರಿಕೆಯನ್ನು ವಹಿಸಿ. ಯಾಕೆ ಅಂತಂದರೆ ನಿಮ್ಮೆಲ್ಲರ ಸುರಕ್ಷತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ಈ ರೀತಿಯಾದಂತಹ ಬೇರೆ ಬೇರೆ ಮಾಲ್ವೇರ್ಗಳು ಇರೋ ಅಂಥದ್ದನ್ನು ಗಮನವಹಿಸಿ ನೀವು ಅದನ್ನು ತೆಗೆದಾಕಬೇಕಾಗಿ ಇರುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.